ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಯಾರು ಇಲ್ಲದ ಮನೆಗೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಹಣ ಹಾಗೂ ಚಿನ್ನಾಭರಣ ಕಳವು ಮಾಡಿರುವ ಘಟನೆ ಚಾಮರಾಜನಗರದ ಸಿದ್ಧಾರ್ಥ ಬಡಾವಣೆಯಲ್ಲಿ ನಡೆದಿದೆ. ಯಾರು ಇಲ್ಲದ ಮನೆಗೆ ಕನ್ನ ಹಾಕಿ ಲಕ್ಷಾಂತರ ರೂಪಾಯಿ ಹಣ ಹಾಗೂ ಚಿನ್ನಾಭರಣ ಕಳವು ಮಾಡಿರುವ ಘಟನೆ ಚಾಮರಾಜನಗರದ ಸಿದ್ಧಾರ್ಥ ಬಡಾವಣೆಯಲ್ಲಿ ನಡೆದಿದೆ. ಬಡಾವಣೆ ನಿವಾಸಿ ರೇಣುಕಾ ಎಂಬುವರ ಮನೆಗೆ ಕನ್ನ ಹಾಕಲಾಗಿದ್ದು, ಕುಟುಂಬದವರು ಬೆಂಗಳೂರಿಗೆ ತಿಥಿ ಕಾರ್ಯಕ್ಕೆ ಹೋದ ವೇಳೆ ಕದಿಮರು ಕರಾಮತ್ತು ತೋರಿಸಿದ್ದಾರೆ. 5.5 ಲಕ್ಷ ರೂಪಾಯಿ ಹಣ, 750 ಗ್ರಾಂಗೂ ಹೆಚ್ಚು ಚಿನ್ನ, 15 ಕೆಜಿ ಬೆಳ್ಳಿ, ಟ್ಯಾಬ್, 40 ಸೀರೆಗಳನ್ನು ಕಳವು ಮಾಡಿ ಸಣ್ಣ ಪುಟ್ಟ ಒಡವೆಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಕಳ್ಳರು. ಇನ್ನು ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಾಮರಾಜನಗರ ಪಟ್ಟಣ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಎಲ್ರಿಗೂ ನಮಸ್ಕಾರ. ಈ ದಿನ ಚಾಮರಾಜನಗರ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ HPT ನೈಟ್ ರಾತ್ರಿಯಲ್ಲಿ ಮನೆಗಳ್ಳತನ ನಡೆದಿರ್ತಕ್ಕಂಥದ್ದು ಘಟನೆ ನಡೆದಿದೆ. ರೇಣುಕಾ ಎಸ್ ಕುಮಾರ್ ಅವರ ಮನೆಯಲ್ಲಿ ಈ ಪ್ರಕರಣ ನಡೆದಿದ್ದು, ಕಳ್ಳರು ಯಾರೋ ರಾತ್ರಿ ಹೊತ್ತು ಮುಂಬಾಗಿಲನ್ನು ಮೀಟಿ ಒಳಗೆ ಪ್ರವೇಶಿಸಿ ಅಮೂಲ್ಯವಾದ ವಸ್ತುಗಳನ್ನು ಕದ್ಕೊಂಡು ಹೋಗಿದ್ದಾರೆ. ಈಗ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿನ ಪ್ರಕಾರ ಅವರದ್ದು 15 ಕೆಜಿ ಬೆಳ್ಳಿ, 750 ಗ್ರಾಮ್ ಚಿನ್ನ, 5,50,000 ಹಣ ಹಾಗೂ ಒಂದು ಟ್ಯಾಬ್ ಮತ್ತು ಒಂದು ಮೊಬೈಲ್ ಕಳ್ಳತನ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಅವರು ಕೊಟ್ಟಿದ್ದಾರೆ. ಈಗ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ಕೊಳ್ತಾ ಇದ್ದೀವಿ. ನಂತರ ತನಿಖೆಯನ್ನು ನಡೆಸಿ ಕಳ್ಳರನ್ನು ಪತ್ತೆ ಹಚ್ಚೋ ಕೆಲಸವನ್ನು ಮಾಡ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ 9ನೇ ವರ್ಷದ ವೈಕುಂಠ ಏಕಾದಶಿ ಧಾರ್ಮಿಕ ಕಾರ್ಯಕ್ರಮವನ್ನು ವಿಷ್ಣು ಸಹಸ್ರನಾಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಲೋಕ ಕಲ್ಯಾಣಾರ್ಥವಾಗಿ 9ನೇ ವರ್ಷದ ವೈಕುಂಠ ಏಕಾದಶಿ ಧಾರ್ಮಿಕ ಕಾರ್ಯಕ್ರಮವನ್ನು ವಿಷ್ಣು ಸಹಸ್ರನಾಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾಳೆ ಆಯೋಜನೆ ಮಾಡಲಾಗಿದೆ. ವೈಕುಂಠ ಏಕಾದಶಿ ಕಾರ್ಯಕ್ರಮಕ್ಕೆ ವಿವಿಧ ಪುಷ್ಪಾಲಂಕಾರ ಮತ್ತು ವಿದ್ಯುತ್ ದೀಪಾಲಂಕಾರಗಳಿಂದ ಸಜ್ಜಾಗಿರುವಂತಹ ಶ್ರೀ ಮಹಾಲಕ್ಷ್ಮಿ ಸಮೇತ ಗುಂಜಾ ನರಸಿಂಹಸ್ವಾಮಿಯ ದೇವಾಲಯದ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ವೈಕುಂಠ ಏಕಾದಶಿ ಕಾರ್ಯಕ್ರಮ ಕುರಿತು ಮಾತನಾಡಿದಂತಹ ಅರ್ಚಕ ಶ್ರೀಧರ್, ಲೋಕ ಕಲ್ಯಾಣಾರ್ಥವಾಗಿ ವಿಷ್ಣು ಸಹಸ್ರನಾಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 9ನೇ ವರ್ಷದ ವೈಕುಂಠ ಏಕಾದಶಿ ಕಾರ್ಯಕ್ರಮವನ್ನು ವಿಷ್ಣು ಸಹಸ್ರನಾಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 9 ವರ್ಷಗಳಿಂದ ಭಕ್ತಿ ಭಾವದೊಂದಿಗೆ ಏಕಾದಶಿ ಮುನ್ನ 48 ದಿನಗಳ ಕಾಲ ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸಿ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಮಂಡಲದ ಪೂಜೆ ಮುಗಿಸಿ ನಾಳೆ ತೀನರಸೀಪುರದ ದೇಗುಲದಲ್ಲಿ ವೈಕುಂಠ ಏಕಾದಶಿಗೆ ಸಪ್ತದ್ವಾರಗಳನ್ನು ತೆರೆದು ವೈಕುಂಠವೇ ಭಾಸವಾಗುವ ರೀತಿಯಲ್ಲಿರುತ್ತದೆ ಎಂದರು.
ವೇದ ಪಾರಾಯಣ ಇರ್ತದೆ 5ರಿಂದ 6 ಗಂಟೆವರೆಗೂ. 6 ಗಂಟೆಯಿಂದ 7 ಗಂಟೆವರೆಗೂ ವಿಷ್ಣು ಸಹಸ್ರನಾಮ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಇರ್ತದೆ 6ರಿಂದ 7 ಗಂಟೆವರೆಗೂ. 7ರಿಂದ 8 ಗಂಟೆವರೆಗೂ ಭರತನಾಟ್ಯ ಭಗವಂತನಿಗೆ ಸೇವೆ ಇರ್ತದೆ, ಭರತನಾಟ್ಯ ಸೇವೆ ಇರ್ತದೆ. 8ರಿಂದ 9 ಗಂಟೆಗೆ ಭಕ್ತಿಗೀತೆಗಳು, ನಾದಸ್ವರ 9ರಿಂದ 10ರವರೆಗೂ ನಾದಸ್ವರ ಇರ್ತದೆ. ಅದು ಭಗವಂತನ ಸೇವೆಗೆ ಭಾರಿ ಹತ್ತಿರವಾದ ಒಂದು ನಾದಸ್ವರ. ಅದು ಲೋಕೇಶ್ ಅವರು ನಡೆಸ್ಕೊಡ್ತಾರೆ. ಹಾಗೆ ಇನ್ನೂ ಹಲವಾರು ಮಹನೀಯರು ಸೇರಿ ಭಕ್ತಗೀತೆಗಳು, ಭಜನೆ, ಹರಿಕತೆ, ಹೀಗೆ ಹಲವಾರು ಕಾರ್ಯಕ್ರಮಗಳು ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭವಾಗಿ ರಾತ್ರಿ 9:30ವರೆಗೂ ಕಾರ್ಯಕ್ರಮ ಜರುಗ್ತದೆ. ಅದನ್ನೆಲ್ಲ ನೋಡಿ ಭಗವಂತನ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತೇವೆ. ಆ ಸಮಯದಂತೆ ಇಲ್ಲೂ ಸಹ ನಾವು ವೈಕುಂಠವನ್ನು ನಿರ್ಮಾಣವನ್ನು ಮಾಡಿ, ಸ್ವಾಮಿ ಇರುವಂತಹ ಈ ದಿವ್ಯ ದೇವಾಲಯವೇ ಒಂದು ವೈಕುಂಠ ಇದ್ದ ಹಾಗೆ, ಆದರೆ ಅದರೊಳಗೆ ನಾವು ವಾಸವಾಗುವ ಹಾಗೆ ಒಂದು ಸಪ್ತದ್ವಾರಗಳನ್ನು ನಿರ್ಮಾಣವನ್ನು ಮಾಡಿ ಅದರೊಳಗೆ ಸ್ವಾಮಿಯನ್ನು ಕುಳ್ಳರಿಸಿ ಉತ್ಸವಾದಿಗಳೊಂದಿಗೆ ಸ್ವಾಮಿಯನ್ನು ಅಲ್ಲಿ ಇದು ಮಾಡಿಸಿ ಸ್ವಾಮಿಯ ದರ್ಶನವನ್ನು ಮಾಡಿ ಎಲ್ಲರೂ ಪ್ರೀತವಾಗುವಂತಹ ಸುಸಂದರ್ಭವಾಗಿದೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ವಿಷ್ಣು ಸಹಸ್ರನಾಮ ಚಾರಿಟಬಲ್ ವತಿಯಿಂದ ಸುಮಾರು 9 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ 48 ದಿವಸಗಳ ಒಂದು ಮಂಡಲ ಪೂಜೆಯನ್ನು ತೀನರಸೀಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ತೀನರಸೀಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇವರ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸಂಚಾಲಕರಾದ ನಾಗರಾಜುರವರು ದಿನಾಂಕ 4/1/2025 ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿರವಾರ ಗ್ರಾಮದ ದಲಿತ ಸಮುದಾಯದ ದೀಪು ಮತ್ತು ನರಸಿಂಹಮೂರ್ತಿ ಆಟೋದಲ್ಲಿ ಜೈ ಭೀಮ್ ಗೀತೆಯನ್ನು ಹಾಕಿಕೊಂಡು ಹೋಗುವಾಗ ಗೊಲ್ಲ ಸಮುದಾಯದ ಚಂದ್ರಶೇಖರ್ ಮತ್ತು ನರಸಿಂಹರಾಜು ಎಂಬುವರು ಆಟೋವನ್ನು ಹಿಂಬಾಲಿಸಿ ಆಟೋವನ್ನು ಅಡ್ಡಗಟ್ಟಿ ದೀಪು ಹಾಗೂ ನರಸಿಂಹಮೂರ್ತಿರವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಆದ್ದರಿಂದ ಹಲ್ಲೆ ಮಾಡಿರುವ ಕಿಡಿಗೇಡಿಗಳನ್ನು ಗಡೀಪಾರು ಮಾಡಿ ಹಲ್ಲೆಗೆ ಒಳಗಾಗಿರುವ ದಲಿತ ಸಮುದಾಯದ ದೀಪು ಮತ್ತು ನರಸಿಂಹಮೂರ್ತಿರವರಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಸಂಚಾಲಕ ಕನ್ನಾಳಿ ಶಿವಕುಮಾರ್, ಶಂಕರಮೂರ್ತಿ, ಕನ್ನಾಳಿ ಸೋಮಣ್ಣ, ಬಸವರಾಜು ಮತ್ತು ಉಮೇಶ್ ಉಪಸ್ಥಿತರಿದ್ದರು. ಹಲ್ಲೆಯಾಗಿದೆ. 4ನೇ ತಾರೀಕು ತುಮಕೂರು ಜಿಲ್ಲೆಯ ತಾಲೂಕು ಸಿರುವರ್ ಗ್ರಾಮದಲ್ಲಿ ದೀಪು ಮತ್ತು ನರಸಿಂಹಮೂರ್ತಿ ಅವರು ಟಾಟಾ ಎಸಿ ಆಟೋದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಂಗ್ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ಗೊಲ್ಲ ಸಮುದಾಯಕ್ಕೆ ಸೇರಿದ ಚಂದ್ರಶೇಖರ್ ಮತ್ತು ನರಸಿಂಹರಾಜ್ ಅವರು ಆಟೋವನ್ನು ಅಡ್ಡಗಟ್ಟಿ ನಮ್ಮ ಬೀದಿಲಿ ನೀವು ಬಾಬಾ ಅಂಬೇಡ್ಕರ್ ಸಾಂಗ್ ಹಾಕಬೇಕು ಅಂತ ಅವ್ರನ್ನ ಅಡ್ಡಗಟ್ಟಿ ಅವರಿಬ್ಬರು ಹಲ್ಲೆ ಮಾಡಿ ಅವರು ಇವಾಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಾವು ಇನ್ನೂ ಯಾವ ಶತಮಾನದಲ್ಲ ಅಂತ ಗೊತ್ತಾಯ್ತಿಲ್ಲ. ಈಗಾಗಲೇ ಎಲ್ಲ ಕಡೆನೂ ನಾವು ಕಾಂಗ್ರೆಸ್ ಪಕ್ಷ ಬಂದ ಅಧಿಕಾರಕ್ಕೆ ದಲಿತರ ಮೇಲೆ ದೌರ್ಜನ್ಯ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡಿದ್ನು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ದಲಿತರ ಮೇಲೆ ದೌರ್ಜನ್ಯ ಜಾಸ್ತಿನೇ ಆಗ್ತಾ ಇದೆ. ಮಾನ್ಯ ಗೃಹ ಮಂತ್ರಿಗಳು ಸಹ ಗೃಹ ಮಂತ್ರಿಗಳ ಜಿಲ್ಲೆಯಲ್ಲಿ ಗುಬ್ಬಿ ತಾಲೂಕಿನ ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಅವ್ರನ್ನ ಕಠಿಣ ಕ್ರಮ ತಗೋಬೇಕು, ಅವ್ರನ್ನ ಗಡೀಪಾರು ಮಾಡಬೇಕು. ಏನ್ ಅಲ್ಲೇ ಒಳಗಾಗಿದ್ದಾರೆ ದೀಪು ಮತ್ತೆ ನರಸಿಂಹಮೂರ್ತಿ ಅವರಿಗೆ ಸರ್ಕಾರದಿಂದ ಅವ್ರಿಗೆ ಸೌಲಭ್ಯಗಳನ್ನು ದೊರಕಿಸಬೇಕು. ಅವು ಏನು ಕಿಡಿಗೇಡಿಗಳಿದ್ರೆ ಚಂದ್ರಶೇಖರ್ ಮತ್ತು ನರಸಿಂಹಮೂರ್ತಿ ಅವರನ್ನು ಗಡೀಪಾರು ಮಾಡಬೇಕು. ಇದಾಗಿದೆ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್. ಇದು ನಿಮ್ಮ ಧ್ವನಿ.